ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಯಿಂದ ಬರಿಗಲಿ ವಾಪಸ್ ಆಗಿದ್ದಾರೆ. 20 ಮಂತ್ರಿ ಸ್ಥಾನಗಳ ತುಂಬೋಕೆ ಅಂತ ಹೋದ್ರು. ಆದ್ರೆ ಇವ್ರನ್ನೂ ಕರ್ಕೊಂಡು ಮೋದಿ ಮನೆ ಮುಂದೆ ರಾಹುಲ್ ಗಾಂಧಿ ಪ್ರತಿಭಟನೆ ಮಾಡಿದ್ರು. ಸೊ ಹಾಗಾಗಿ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬಂದಿದ್ದಾರೆ. ಕಾರಣ ಎಷ್ಟೇ, ಇವತ್ತು ಹೆಚ್ಚು ಕಮ್ಮಿ ನಿರೀಕ್ಷೆಯಂತೆ ನಿಗದಿಯಂತೆ ಆಗಿದೆ. ಇವತ್ತು ಪ್ರಮಾಣ ವಚನ ಮುಗಿಬೇಕಾಯ್ತು ನೂತನ ಸಚಿವರದು, ಅದಾಗ್ಲಿಲ್ಲ. ಸೊ ಇನ್ನು ಒಂದು 4-5 ದಿನ ಮುಂದಕ್ಕೆ ಹೋಗಿದೆ. ಯಾವಾಗ ಯಾರು ಏನು ಎತ್ತ ಅನ್ನೋದು ಮತ್ತೆ ತೀರ್ಮಾನ ಆಗ್ಬೇಕು. ಅಲ್ಲಿ ಅನೌನ್ಸ್ ಆಗಿ ಡೇಟ್ ತಕೊಂಡ ಮೇಲೆ ಆಯ್ತು ಅಂತ ಅರ್ಥ. ಅಪ್ರೂವಲ್ ತಳಕ್ ಹೋದ್ರು, ರೆಡಿ ಇತ್ತು ರಾಜ್ಭವನ್ ಕೂಡ, ಲೋಕಭವನ ಮುಂದಕ್ಕೆ ಹೋಯ್ತು. ಇನ್ನು ನರೇಂದ್ರ ಮೋದಿಯನ್ನ ರಾಜೀನಾಮೆ ಪಡಿಲೇಬೇಕು ಅಂತ ನಿಂತ್ಬಿಟ್ಟಿದ್ ಕಾಣುತ್ತೆ ರಾಹುಲ್ ಗಾಂಧಿ ಅವರು. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಅವ್ರ ವಿರುದ್ಧ ವಾಗ್ದಾಳಿ ಮಾಡ್ತಾವ್ರೆ. ಅದು ಫಲಿಸುತ್ತಾ ಇಲ್ವಾ ಅನ್ನೋದು ನೋಡ್ಬೇಕು. ಫಲಿಸೋ ಲಕ್ಷಣ ಏನಿಲ್ಲ, ಬಟ್ ಇವರು ಡಿಮ್ಯಾಂಡ್ ಮಾಡಿ ಹೋರಾಟ ಚೆನ್ನಾಗಿ ಮಾಡ್ತಾವ್ರೆ. ಇನ್ನು DCM ಪಟ್ಟದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮತ್ತೆ ರಾಜ್ಯದಲ್ಲಿ ಈಗಾಗಲೇ DCM ಪರಮೇಶ್ವರ್ ಇದ್ದಾರೆ, ಮತ್ತಿನ್ನೊಬ್ರು ಅಂತ ಆಗ್ತಿದೆ. ನೋಡ್ಬೇಕೇನಾಗುತ್ತೆ ಅಂತ. ರಾಜ್ಯ, ದೇಶ, ವಿದೇಶದ ಪ್ರಮುಖ ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಎಲ್ಲರೂ ನೀವೇನು ಕರ್ನಾಟಕ ಟಿವಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು, ಬೆಂಬಲಿಸಬಹುದು. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಮತ್ತೆ ಮುಂದೂಡಿಕೆಯಾಗಿದ್ದು, ದೆಹಲಿ ಪ್ರವಾಸ ಕೈಗೊಂಡಿದ್ದ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವುದೇ ಅಂತಿಮ ನಿರ್ಧಾರವಿಲ್ಲದೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ನೀಟ್ ಪರೀಕ್ಷೆ ಪ್ರತಿಭಟನೆ ಹಿನ್ನೆಲೆ ಹೈಕಮಾಂಡ್ ಸಭೆ ಮುಂದೂಡಲ್ಪಟ್ಟಿದ್ದು, ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಮತ್ತೆ ನಿರಾಸೆಯಾಗಿದೆ. ಸಂಪುಟ ವಿಸ್ತರಣೆ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ದೆಹಲಿಗೆ ತೆರಳಿದ್ರು. ಆದ್ರೆ ಸಭೆ ನಡೆಯದೆ ಉಳಿದ ಕಾರಣ ಯಾವುದೇ ಅಂತಿಮ ತೀರ್ಮಾನ ಕೈಗೊಳ್ಳಲಾಗಿಲ್ಲ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತ ಮಾಜಿ CM ಸಿದ್ದರಾಮಯ್ಯ, ಪಕ್ಷದ ವರಿಷ್ಠರು ಕರೆದ್ರೆ ಮತ್ತೊಮ್ಮೆ ದೆಹಲಿಗೆ ಹೋಗ್ತೇವೆ ಅಂತ ಹೇಳಿದ್ರು. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ನೀಟ್ ಪ್ರತಿಭಟನೆ ಹಿನ್ನೆಲೆ ಸಭೆ ಮುಂದೂಡಲಾಗಿದೆ. ಜುಲೈ 25ರ ಬಳಿಕ ಮತ್ತೆ ಸಭೆ ನಡೆಯಲಿದೆ. ಎಲ್ಲರ ಅಭಿಪ್ರಾಯ ಪಡೆದು ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳಲಿದೆ ಅಂತ ಸ್ಪಷ್ಟಪಡಿಸಿದರು. ಮೂಲಗಳ ಪ್ರಕಾರ ಹೈಕಮಾಂಡ್ ಹೊಸ ಫಾರ್ಮುಲಾವನ್ನ ಮುಂದಿಟ್ಟಿದ್ದು, 4 ಹಿರಿಯರಿಗೆ ಮಾತ್ರ ಅವಕಾಶ ನೀಡಿ ಉಳಿದ ಸಚಿವ ಸ್ಥಾನಗಳನ್ನ ಹೊಸ ಮುಖಗಳಿಗೆ ನೀಡುವ ಬಗ್ಗೆ ಚರ್ಚೆಯಾಗಿದೆ ಎನ್ನಲಾಗ್ತಾ ಇದೆ. ಆದ್ರೆ ರಾಜ್ಯ ನಾಯಕರು ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಇನ್ನಷ್ಟು ಹಿರಿಯರಿಗೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ ಎಂಬ ಮಾಹಿತಿ ಹರಿದಾಡ್ತಾ ಇದೆ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್, ಚಲರಾಯಸ್ವಾಮಿ ಅವರು, ಸಂತೋಷ್ ಲಾಡು, ಹೀಗೆ ಅವ್ರನ್ನ ಅಳುಬ್ರನ್ನ ಯಾರು ತಗೋಬೇಕು. ಮತ್ತೆ ಹೊಸಬ್ರು ಅಂದಾಗ ಫಸ್ಟ್ ಟೈಮ್ MLA, 2-3 ಸಲ MLA ಆದವರು, ಬೇರೆ ಪಾರ್ಟಿಯಿಂದ ಬಂದಿಲ್ಲ MLA ಆದವ್ರು ಕೊಡ್ಬೇಕಾ, ಈ ರೀತಿ ಎಲ್ಲ ಚರ್ಚೆಗಳೆಲ್ಲ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಅದನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ. ಇನ್ನು ರಾಜ್ಯ ರಾಜಕೀಯದಲ್ಲಿ DCM ಹುದ್ದೆ ಹಾಗೂ ಸಚಿವ ಸಂಪುಟ ವಿಸ್ತರಣೆ ಕುರಿತ ಚರ್ಚೆ ಮತ್ತಷ್ಟು ಬಿರುಸುಗೊಂಡಿದೆ. ಈ ಬೆಳವಣಿಗೆಗಳ ನಡುವೆ ಸಚಿವ ಸತೀಶ್ ಜಾರಕಿಹೊಳಿ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ, ನಾನು DCM ಹುದ್ದೆಯನ್ನ ಕೇಳಿಲ್ಲ. 2 DCM ಹುದ್ದೆಗಳ ಸೃಷ್ಟಿ ಮಾಡಬೇಕು ಬೇಡವೋ ಎನ್ನುವುದು ಸಂಪೂರ್ಣವಾಗಿ ಹೈಕಮಾಂಡ್ ತೀರ್ಮಾನ. ಉಪಮುಖ್ಯಮಂತ್ರಿ ಸ್ಥಾನ ನಡೆಯುವ ಬಗ್ಗೆ ಪಕ್ಷದೊಳಗೆ ಚರ್ಚೆ ನಡೀತಿದೆ. ಅಂತಿಮವಾಗಿ ಪಕ್ಷ ಏನ್ ತೀರ್ಮಾನ ಮಾಡುತ್ತದೆಯೋ ಅದನ್ನ ನಾವು ಗೌರವಿಸ್ತೇವೆ ಅಂತ ಹೇಳಿದ್ದಾರೆ. ಕಳೆದ ಕೆಲವು ದಿನಗಳಿಂದ ರಾಜ್ಯ ಕಾಂಗ್ರೆಸ್ ಅಲ್ಲಿ 2 ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಸೃಷ್ಟಿಸುವ ಸಾಧ್ಯತೆ ಬಗ್ಗೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ಅದರ ನಡುವೆ ಸತೀಶ್ ಜಾರಕಿಹೊಳಿ ತಮ್ಮ ಪರವಾಗಿ ಯಾವುದೇ ಬೇಡಿಕೆ ಸಲ್ಲಿಸಿಲ್ಲ ಅಂತ ಸ್ಪಷ್ಟಪಡಿಸುವ ಮೂಲಕ ಊಹಾಪೋಹಗಳಿಗೆ ತೆರೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಇದೇ ವೇಳೆ ಸಚಿವ ಸಂಪುಟ ವಿಸ್ತರಣೆ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ಅವರು, ಹೈಕಮಾಂಡ್ ನಾಯಕರು ನೀಟ್ ಪರೀಕ್ಷೆ ವಿರುದ್ಧದ ಪ್ರತಿಭಟನೆಯಲ್ಲಿ ನಿರತರಾಗಿದ್ರು. ಅದು ರಾಷ್ಟ್ರ ಮಟ್ಟದ ಪ್ರಮುಖ ವಿಚಾರವಾಗಿದ್ದ ಕಾರಣ ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಕುರಿತ ಸಭೆ ನಡೆಸಲು ಸಾಧ್ಯವಾಗಲಿಲ್ಲ. ಈ ವಾರಾಂತ್ಯದಲ್ಲಿ ಅಂದ್ರೆ ಶನಿವಾರ ಅಥವಾ ಭಾನುವಾರ ಮತ್ತೆ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಯುವ ಸಾಧ್ಯತೆ ಇದೆ. ಆಗ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮಹತ್ವದ ಚರ್ಚೆ ನಡೆಯಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಹೌದು, ಅವತ್ತು ಏನಾರ ಬೇರೆ ಬರ್ದೇ ಇದ್ರೆ ಸಾಕು. ಅವತ್ತೇನಾರ ಬಂದ್ರೆ ಮತ್ತೊಂದು ವಾರ ಮುಂದಕ್ಕೆ ಹೋಗುತ್ತೆ. ಇಲ್ಲ, ಈ ಸಂಸತ್ ಅಧಿವೇಶನ ಮುಗಿದ್ಮೇಲೆ ಮಾಡ್ಬೋದು ಅಷ್ಟೇ. ನೀಟ್ ಪರೀಕ್ಷೆ ಅಕ್ರಮವನ್ನು ಖಂಡಿಸಿ ಬೆಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಮತ್ತು ಬಿಜೆಪಿ ಪ್ರತಿಭಟನೆ ತೀವ್ರ ಜಟಾಪಟಿಗೆ ಕಾರಣವಾಯಿತು. ಬಿಜೆಪಿ ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆಯಲ್ಪಟ್ಟ ಘಟನೆ ಇದೀಗ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿದೆ. ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಮುಂದಾಗಿದ್ದ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಎಂದು ಹೇಳಲಾಗ್ತಿರ್ತಕ್ಕಂಥ ಕೆಲವರು ಶಾಸಕ BP ಹರೀಶ್ ಮೇಲೆ ಮೊಟ್ಟೆ ಎಸೆದಿದ್ದಾರೆ. ಈ ವೇಳೆ ಸ್ಥಳದಲ್ಲಿ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥ ಬಿಜೆಪಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ಸಲ್ಲಿಸಿದೆ. ಬಿಜೆಪಿ ದೂರಿನಲ್ಲಿ ಹರೀಶ್ ಹಾಗೂ ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಲಾಗಿದೆ, ಪೊಲೀಸರು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿಯೂ ಹಲ್ಲೆ ನಡೆದಿದೆ ಅಂತ ಆರೋಪಿಸಲಾಗಿದೆ. ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಂತ ವಿರೋಧ ಪಕ್ಷದ ನಾಯಕ ಅಶೋಕ್, ನಾವೆಲ್ಲ ಪೊಲೀಸ್ ಸುಪರ್ದಿನಲ್ಲಿದ್ರು ನಮ್ಮ ಮೇಲೆಯೇ ದಾಳಿ ನಡೆದಿದೆ. ಶಾಸಕರು, ವಿಧಾನ ಪರಿಷತ್ ಸದಸ್ಯರಿಗೂ ರಕ್ಷಣೆ ಇಲ್ಲದಿದ್ರೆ ಸಾಮಾನ್ಯ ಜನರ ಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಕಚೇರಿಯಲ್ಲಿ ಲಾಂಗು, ಚಾಕು ಹಾಗೂ ಮೊಟ್ಟೆಗಳನ್ನು ಸಂಗ್ರಹಿಸಿಟ್ಟಿದ್ರು ಅಂತ ಆರೋಪಿಸಿದ ಅವರು, ಹಲ್ಲೆ ನಡೆಸಿದವರನ್ನ ಗೂಂಡಾ ಕಾಯ್ದೆಯಡಿ ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ರು. ಇತ್ತ ಈ ಘಟನೆಯನ್ನ ಸಮರ್ಥಿಸಿಕೊಂಡಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್, ಮೊಟ್ಟೆ ಸಂಸ್ಕೃತಿ ಆರಂಭಿಸಿದೆ ಅವರು, ಆತ್ಮರಕ್ಷಣೆಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದಿದ್ದಾರೆ ಅಂತ ಹೇಳಿದ್ರು. ಮೊಟ್ಟೆ ಎಸಿರಿ,
ಮಚ್ಚು ಲಾಂಗು ತಕೊಂಡು ಕತ್ರಿಸಾಕಳಿ. ಹೋರಾಟ, ಒಳ್ಳೆ ಹೋರಾಟ ಮಾಡ್ತಾ ಇದ್ದೀರಿ, ಮಾಡಿ, ಲೀಡರ್ಗಳು ಸಾಯ್ಲಿ ಅಲ್ವಾ. ಈಗ ಸೇಮ್ ಇದೇ ಕತೆ, ಬಿಡದಿ ಹೋರಾಟ, ಈ ಹೋರಾಟ, ಎಲ್ಲ ಹೋರಾಟಕ್ಕೂ ಎರಡೂ ಪಾರ್ಟಿಯವ್ರು ಹಿಂಗೆ ಧುಮುಕ್ಬೇಕು. ಆಗ ಜನ ನೆಮ್ಮದಿಯಾಗಿರ್ತಾರೆ. ಎಲ್ರು ಮಾಸಗೆ ಎಲ್ರು ಧುಮುಕ್ಬೇಕು, ಎಲ್ರು ಪ್ರತಿಭಟನೆ ಮಾಡ್ಬೇಕು, ಎಲ್ರು ಕಿತ್ತಾಡಬೇಕು, ಬಡದಾಡಬೇಕು. ರಾಜಕೀಯದಲ್ಲಿ ನೀಟ್ ಪ್ರತಿಭಟನೆ ಕಾವು ಹೆಚ್ಚಾಗಿದ್ದು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ವಾಗ್ದಾಳಿ ಮತ್ತಷ್ಟು ತೀವ್ರಗೊಂಡಿದೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ಪ್ರತಿಭಟನೆ ಕುರಿತ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ ಅಶೋಕ್, ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತನಾಡುವ ಯೋಗ್ಯತೆ ಕಾಂಗ್ರೆಸ್ಗಿಲ್ಲ. ಮೋದಿ ಸರ್ಕಾರ ಎಂಬಿಬಿಎಸ್ ಹಾಗೂ ಪಿಜಿ ಸೀಟುಗಳನ್ನು ಹೆಚ್ಚಿಸಿದೆ. ನೀಟ್ ಅಕ್ರಮದ ವಿರುದ್ಧವೂ ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಆದ್ರೆ ಕಾಂಗ್ರೆಸ್ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಇದೇ ವೇಳೆ ಕೆಪಿಸಿಸಿ ಕಚೇರಿ ಮುಂದೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ನಡೆದ ಮೊಟ್ಟೆ ಎಸೆತ ಪ್ರಕರಣವನ್ನು ಉಲ್ಲೇಖಿಸಿದ ಅವರು, ನಮ್ಮ ಮೇಲೆ ಮೊಟ್ಟೆ, ಲಾಂಗು ಹಾಗೂ ಮಚ್ಚುಗಳಿಂದ ಹಲ್ಲೆ ನಡೆಸುವ ಪ್ರಯತ್ನವಾಗಿದೆ. ನಮ್ಮನ್ನು ಕೊಲ್ಲಲು ಯತ್ನಿಸಲಾಗಿದೆ. ಈ ಸಂಬಂಧ ಈಗಾಗಲೇ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದೇವೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ, ಕೊತ್ವಾಲ್ ಸರ್ಕಾರ. 10 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸದಿದ್ದರೆ ಮತ್ತೆ ಉಗ್ರ ಹೋರಾಟ ನಡೆಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಜೊತೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರವಾಗಿ ಮಾತನಾಡಿದ ಅವರು, ಆ ಬಗ್ಗೆ ಅಂತಿಮ ತೀರ್ಮಾನವನ್ನ ಬಿಜೆಪಿ ಕೇಂದ್ರ ನಾಯಕತ್ವವೇ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಕೊತ್ವಾಲ್ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅದೇನೋ ಮಾಡ್ತೀರಿ ಮಾಡಿ, ಇನ್ನೇನ ನೋಡಬೇಕು, ರಾಜ್ಯ ಜನ ನೋಡ್ತಾರೆ, ಕಿತ್ತಾಡಿ ಇಬ್ರು. ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ, ಕಳೆದ 10 ವರ್ಷಗಳಲ್ಲಿ ದೇಶಾದ್ಯಂತ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿವೆ. ಇದರಿಂದ ಸುಮಾರು 7.5 ಕೋಟಿ ವಿದ್ಯಾರ್ಥಿಗಳು ಮತ್ತು ಅವರ ಕುಟುಂಬಗಳು ಸಂಕಷ್ಟ ಅನುಭವಿಸಿವೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಮಹಾವಂಚನೆ ನಡೆದಿದ್ರು, ಈವರೆಗೆ ಯಾರಿಗೂ ಕಠಿಣ ಶಿಕ್ಷೆ ಆಗಿಲ್ಲ ಅಂತ ಆರೋಪ ಮಾಡಿದರು. ಇದೇ ವೇಳೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮವನ್ನ ಖಂಡಿಸಿದ ಅವರು, ವಿದ್ಯಾರ್ಥಿಗಳು ನ್ಯಾಯಯುತ ಮತ್ತು ಪಾರದರ್ಶಕ ಶಿಕ್ಷಣ ವ್ಯವಸ್ಥೆಯನ್ನು ಮಾತ್ರ ಕೇಳ್ತಿದ್ದಾರೆ. ಅವರ ಮೇಲೆ ಬಲ ಪ್ರಯೋಗ ಮಾಡಿರುವುದು ಖಂಡನೀಯ. ವಿದ್ಯಾರ್ಥಿಗಳ ಹಿತಾಸಕ್ತಿ ಕಾಪಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳು ವರ್ಷಗಳ ಕಾಲ ಕಠಿಣ ಪರಿಶ್ರಮ ಪಡ್ತಾರೆ. ಆದರೆ ಕೊನೆಯ ಕ್ಷಣದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅವರ ಕನಸುಗಳು ಭಗ್ನವಾಗ್ತಿವೆ. ಇದರಿಂದ ಅನೇಕ ವಿದ್ಯಾರ್ಥಿಗಳು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದು, ಕೆಲವರು ಆತ್ಮಹತ್ಯೆ ಅಂತ ದುರ್ಘಟನೆಗೂ ಕೂಡ ಶರಣಾಗಿದ್ದಾರೆ ಅಂತ ರಾಹುಲ್ ಗಾಂಧಿ ಆತಂಕ ವ್ಯಕ್ತಪಡಿಸಿದರು. ಈ ವೇಳೆ ಕಾಂಗ್ರೆಸ್ ಪರವಾಗಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟ ರಾಹುಲ್ ಗಾಂಧಿ, ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ದೇಶದ ವಿದ್ಯಾರ್ಥಿಗಳ ಬಳಿ ಪ್ರಧಾನಿ ನರೇಂದ್ರ ಮೋದಿ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ರು. ಇವು 3 ಆಗಲ್ಲ ಈ ಬೇಡಿಕೆನ, ಯಾಕಂದ್ರೆ ಅವರು ಮಂಡ್ವಿದ್ದವ್ರೆ. ಆಮೇಲೆ ಪ್ರತಿಭಟನಾಕಾರರಲ್ಲಿ ಇದರಲ್ಲ, ವಿದ್ಯಾರ್ಥಿಗಳ ಪಾಡ್ಗದ ಆಗಿರಿವೆಲ್ಲ ಆಗಲ್ಲ ಗಲಾಟೆಗಳು. ವಿದ್ಯಾರ್ಥಿಗಳ ಹೋರಾಟದಲ್ಲಿ ರಾಜಕಾರಣ ಸೇರಿದ್ರೆ ಇವು ಆಗುತ್ತೆ. ರಾಜಕೀಯ ತರ ಆಗ್ಬೇಕಾಗಿತ್ತು, ಇದು ರಾಜಕಾರಣ ಬರ್ತೈತೆ. ಅಲ್ಲಿ ಇಬ್ರು ಜಂಗಿ ಕುಸಿ ಮಾಡಕ್ ರೆಡಿ ಅವ್ರೆ. ಫಸ್ಟು ಕಠಿಣ ಕ್ರಮ ಆಗ್ತಿಲ್ಲ ಅಂತ ಹೇಳ್ತಾವ್ರೆ. ಏನು ಅಂತ ಹೇಳಿ, ಈಗ ಯಾರು ಈ ಲೀಕ್ ಮಾಡಿದ್ಯಾರು? ಧರ್ಮೇಂದ್ರ ಪ್ರಧಾನ, ಮೋದಿನ, ಮತ್ತೊಬ್ರ? ಆ ಉಪನ್ಯಾಸಕರನ್ನ ಗಲ್ಗಾಕಿ ಅಂತ ಒಂದು ಲೈನ್ ಸೇರಿಸಿ ಫಸ್ಟ್. ಆಗ ಯಾರು ಲೀಕ್ ಮಾಡ್ತಾರನ್ನ ಗಲ್ಗಾಕಿದ್ರೆ ಮುಂದೆ ಯಾವನು ಮಾಡಲ್ಲ. ನಾಳೆ ಕಾಂಗ್ರೆಸ್ ಸರ್ಕಾರ ಬರ್ಬೋದೇನೋ, ನಾಳೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೋದೇನೋ. ಆ ಟೈಮಲ್ಲಿ ಇದಾಗಲ್ಲ. ಗಲ್ಗಾಕಿ ಅಂತ ಕೇಳಿ, ಗಲ್ಗಾಕಿ, ಗಲ್ ಶಿಕ್ಷೆ ಕೊಡಿ ಅವ್ರಿಗೆ. ನಮ್ಮಲ್ಲೂ 140 ಕೋಟಿ ಜನ, ಭಾರ ತಡ್ಕೊಳಕ್ ಆಗ್ತಿಲ್ಲ. ಹಿಂಗಾರ ಕಠಿಣ ಶಿಕ್ಷೆ ಕೊಟ್ಟು ಜನ ಕಡಿಮೆ ಮಾಡಿ. ಸುಮ್ನೆ ಯಾಕೆ ಮಾನಸಿಕವಾಗಿ ಜನರಿಗೆ ಇಡೀ ದೇಶದಿಂದ ಹಿಂಸೆ ಕೊಡ್ತಿರಲ್ಲ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಂಡಿರತಕ್ಕಂಥ ನಡುವೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಕ್ಷಗಳ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಕೆಲವು ರಾಜಕೀಯ ಪಕ್ಷಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಯುವಕರನ್ನ ಮತ್ತು ವಿದ್ಯಾರ್ಥಿಗಳನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ರಾಜನಾಥ್ ಸಿಂಗ್, ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಗಂಭೀರ ಕಳವಳದ ವಿಷಯವಾಗಿದೆ. ವಿದ್ಯಾರ್ಥಿಗಳು ಮತ್ತು ಯುವಕರನ್ನ ರಾಜಕೀಯ ಸಾಧನವಾಗಿ ಬಳಸುವುದು ಅತ್ಯಂತ ದುರದೃಷ್ಟಕರ. ಕೆಲ ಪ್ರತಿಪಕ್ಷ ನಾಯಕರು ಕೃತಕ ಆಕ್ರೋಶ ಸೃಷ್ಟಿಸಿ ಯುವಕರನ್ನ ದಾರಿ ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಟೀಕಿಸಿದರು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಆಶಯಗಳನ್ನ ಈಡೇರಿಸಲು ಹಾಗೂ ಅವರ ಕಲ್ಯಾಣಕ್ಕಾಗಿ ಸಂಪೂರ್ಣ ಬದ್ಧವಾಗಿದೆ. ಯಾವುದೇ ವಿದ್ಯಾರ್ಥಿಗೆ ಅನ್ಯಾಯವಾಗದಂತೆ ಸರ್ಕಾರ ಜವಾಬ್ದಾರಿಯಿಂದ ಕ್ರಮ ಕೈಗೊಳ್ಳಲಿದೆ ಅಂತ ಭರವಸೆ ಕೊಟ್ಟರು. ಈ ಕುರಿತು ಮುಂದುವರೆದ ಅವರು, ವಿದ್ಯಾರ್ಥಿಗಳ ಪ್ರತಿಯೊಂದು ಸಮಸ್ಯೆಯನ್ನು ಆಲಿಸಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಸರ್ಕಾರದ ಜವಾಬ್ದಾರಿ. ಸಂಸತ್ ಅಧಿವೇಶನ ನಡೆಯುತ್ತಿರುವಾಗ ಪ್ರತಿಯೊಂದು ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ. ಆದರೆ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನ ಬೀದಿಗಿಳಿಸಿ ರಾಜಕೀಯ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲು ಸಂಸತ್ತೇ ಸೂಕ್ತ ವೇದಿಕೆ. ಪ್ರತಿಪಕ್ಷಗಳು ನಿಜವಾಗಿಯೂ ವಿದ್ಯಾರ್ಥಿಗಳ ಪರ ಕಾಳಜಿ ಹೊಂದಿದ್ರೆ ಮುಂಗಾರು ಅಧಿವೇಶನದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ಚರ್ಚೆ ನಡೆಸಲಿ.
ದೇಶದ ಯುವಕರು ಯಾರ ಮಾತು ಸರಿ, ಯಾರ ಉದ್ದೇಶ ರಾಜಕೀಯ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧರಾಗಿದ್ದಾರೆ ಎಂಬ ವಿಶ್ವಾಸ ನನಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ವಿದ್ಯಾರ್ಥಿಗಳಿಗೆ ಹೊಡೆದವ್ರೆ ಅಂದ್ರೆ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲ, ಪ್ರತಿಭಟನಾಕಾರರು ಹೊಡೆದವ್ರೆ. ಅಲ್ಲೇನು ಇರೋರೆಲ್ಲ ವಿದ್ಯಾರ್ಥಿಗಳಲ್ಲ, ರಾಜಕಾರಣಿಗಳು ಸೇರಿದಂಗೆಲ್ಲ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಹಲ್ಲೆ ಮಾಡಿದ್ದಾರೆ. ಪೊಲೀಸರು ಕೂಡ ಪುಂಡು ಪೋಖ್ರಿಗಳು ಆರ್ಮಿಯವ್ರ ಮೇಲೆ ಹಲ್ಲೆ ಮಾಡವ್ರೆ. ಎರಡೂ ಆಗಿದೆ. ಅಲ್ಲಿ ಭದ್ರತೆಗಿದ್ದಂತ ಸಿಬ್ಬಂದಿಗಳು, ಪೊಲೀಸರು, ಸೈನಿಕರ ಮೇಲೆ ಕೂಡ ಹಲ್ಲೆ ಮಾಡವ್ರೆ ಪ್ರತಿಭಟನಾಕಾರರಿಗೆ ಪ್ರತಿಯಾಗಿ ಇವರು ಹಲ್ಲೆ ಮಾಡವ್ರೆ. ಎರಡೂ ಕಡೆ ಸಂಘರ್ಷ ಆಗಿದೆ. ಸುಮ್ನೆ ಕಾಮನ್ ನೀಟ್ ಓದೋರೆಲ್ಲ ಸೈಲೆಂಟ್ ಆಗಿರ್ತಾರೆ. ಬೀದಿಗಳು ಕಿತ್ತಾಡಿ ಬಡದಾಡ್ಕೊಂಡು ಸಾಯಲ್ಲ ಯಾರು. ರಾಜಕಾರಣ ಬೆರ್ತಾಗ ಅಲ್ಲೆಲ್ಲ ಅಸಹ್ಯನೇ, ಸಮಸ್ಯೆನೆ. ಅವರು ಮಂಡು ಬಿದ್ದವ್ರೆ ಕೇಂದ್ರ ಸರ್ಕಾರದವರು. ತಕೊಂಡ್ ಅವ್ರು ಯಾರು ಅಚ್ಚನ ಬಿಲ್ ಈಗ ಓಕೆನಾ ಅನ್ಬೇಕಷ್ಟೇ. ಇವ್ರು ಗಲ್ಗಾಗ್ತಿ ಓಕೆನಾ ಅನ್ಬೇಕು. ಅದಕ್ಕಿಂತ ಕಠಿಣ ಶಿಕ್ಷೆ ಇನ್ನೇನೈತೆ? ಅವರು ಯಾಕೋ ಮೊಣ್ತನ ತೋರ್ತಾವ್ರೆ, ನಾವಿದೆ ನೀವ್ ಹಂಗೆ ಅಂತ. ನೀಟ್ ಪರೀಕ್ಷೆ ಅಕ್ರಮ ಪ್ರಕರಣ ದೇಶಾದ್ಯಂತ ರಾಜಕೀಯ ಕಾವೇರಿಸಿದ್ದು ಇದೀಗ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೇಂದ್ರ ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ಪ್ರತಿಭಟನೆಯ ವೇಳೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿರುವುದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ಅವರು ಹೇಳಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಂತ ಸಿಎಂ ವಿಜಯ್, ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ನಡೆಸಿದ ರಾಹುಲ್ ಗಾಂಧಿ ಹಾಗೂ ಇತರ ನಾಯಕರನ್ನ ವಶಕ್ಕೆ ಪಡೆದಿರುವುದು ಖಂಡನೀಯ. ಕೇಂದ್ರ ಸರ್ಕಾರವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದೇ ವೇಳೆ ನೀಟ್ ಪರೀಕ್ಷೆ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಎಂಬ ತಮ್ಮ ನಿಲುವನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ ವಿಜಯ್, ಈ ಪರೀಕ್ಷೆಯಿಂದ ವಿದ್ಯಾರ್ಥಿಗಳು ಮಾತ್ರವಲ್ಲ ಅವರ ಕುಟುಂಬಗಳ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿದೆ ಅಂತ ಹೇಳಿದ್ದಾರೆ. ಈ ಕುರಿತು ಮುಂದುವರೆಸಿದ ಅವರು, ಶಿಕ್ಷಣ ಕ್ಷೇತ್ರದ ಅಧಿಕಾರವನ್ನ ರಾಜ್ಯ ಸರ್ಕಾರಗಳಿಗೆ ನೀಡಬೇಕು. ಅದು ಸಾಧ್ಯವಾಗದಿದ್ದರೆ ಮಧ್ಯಂತರ ಕ್ರಮವಾಗಿ ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ನೀಡುವ ವಿಶೇಷ ವ್ಯವಸ್ಥೆ ರೂಪಿಸಬೇಕು. ಇದುವೇ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭಾವನೆಗಳನ್ನ ಗೌರವಿಸಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಬದಲಾವಣೆಗಳನ್ನ ತರಬೇಕು. ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸುವುದೇ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರಿಯಾದ ನಿರ್ಧಾರ ಅಂತ ಸಿಎಂ ವಿಜಯ್ ಒತ್ತಾಯ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಹಕ್ಕೈತೆ, ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳೋ ವಿಜಯ್, ನೀವು ಮತ್ತೆ ತ್ರಿಷಾ ಬಗ್ಗೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಹಾಕೋದು ಅನ್ನೋ ಕಾರಣಕ್ಕೆ DMK MLA ಅರೆಸ್ಟ್ ಮಾಡ್ತೀರಿ, ಅಪೋಸಿಷನ್ ಪಾರ್ಟಿಯವ್ರನ್ನ ಅರೆಸ್ಟ್ ಮಾಡ್ತೀರಿ. ಅಂದ್ರೆ ದ್ವಂದ್ವ ನಿಲುವುಗಳು ಯಾಕೆ ಅಂತ. ಅಂಡ್ ಎರಡನೇದು, ನೀಟ್ ತೆಗೆದು ಹೆಂಗ್ ಮಾಡ್ತೀರಿ? ಹಂಗಾರೆ UPSC ಮೂಲಕ IAS IPS ಬೇರೆ ಬೇರೆ ಎಕ್ಸಾಮ್ ಆಗ್ತಿದೆ. KPSC ಯೋಗ್ಯತೆಗೆ ಎಕ್ಸಾಮ್ ಮಾಡಕ್ಕಾಗಲಿಲ್ಲ. ಇವ್ರು ಯೋಗ್ಯತೆಗೆ ಪ್ರತಿ ವರ್ಷ UPSC ಎಕ್ಸಾಮ್ಗಳಾಗುತ್ತೆ ಸೆಂಟ್ರಲ್ ಅಲ್ಲಿ. ಆರ್ಮಿಲ್ ಕರಪ್ಷನ್ ಇದೆಯಾ, ಪೊಲೀಸಲ್ಲಿ ಕರಪ್ಷನ್ ಇದೆಯಾ? ಲೈಕ್ ಕಂಪೇರ್ ಟು ಸ್ಟೇಟ್ ಮತ್ತೆ ನ್ಯಾಷನಲ್ ಕರಪ್ಷನ್ ವಿಷಯ ನೋಡಕ್ ಬಂದಾಗ ಸೆಂಟ್ರಲ್ ಗವರ್ನಮೆಂಟ್ ಸಂಸ್ಥೆಗಳಿಗಿಂತ ಸ್ಟೇಟ್ ಗವರ್ನಮೆಂಟ್ ಸಂಸ್ಥೆಯಲ್ಲಿ ಕರಪ್ಷನ್ ಜಾಸ್ತಿ. ಇದೇನಾಗಿಲ್ಲ, ತಮಿಳುನಾಡು ಕಥೆ ಏನಾರಾಗಿಲ್ಲ. ಅಂದ್ ಎರಡನೇದು, ಪ್ರತಿಭಟನೆ ಹಕ್ಕು ಆಮೇಲೆ ಇವೆಲ್ಲ ಮಾಡಬಾರ್ದು ಅನ್ನೋದಾದ್ರೆ ಯಾಕೆ ನಿಮ್ ವಿರುದ್ಧ ಕಾಮೆಂಟ್ ಮಾಡಿದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದೀರಿ? ಸಿಕ್ತವ್ರ ತಮಿಳುನಾಡಲ್ಲಿ. ಮತ್ತೆ ಎಲ್ರು ಆರಾಮಾಗಿ ಬಿಡಿ, ನೀವು ಬಿಟ್ರೆ ಅವ್ರು ನೆಮ್ಮದಿಯಾಗಿ ಬಿಡ್ತಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ದೇಶದ ಹಲವು ರಾಜ್ಯಗಳಿಗೆ ವ್ಯಾಪಿಸಿದ್ದು ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ವಿದ್ಯಾರ್ಥಿಗಳು ಮತ್ತು ಪೊಲೀಸರ ನಡುವೆ ಘರ್ಷಣೆಯಲ್ಲಿ ಹಲವು ಮಂದಿ ಗಾಯಗೊಂಡಿದ್ದು ಪತ್ರಕರ್ತರ ಮೇಲೂ ದಾಳಿ ನಡೆದಿರುವ ಆರೋಪ ಕೇಳಿಬಂದಿದೆ. ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ಕಾರ್ಯಕರ್ತರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ನ್ಯಾಯಯುತ ತನಿಖೆಯ ತಪ್ಪಿಸರ ವಿರುದ್ಧ ಕಠಿಣ ಕ್ರಮ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಲೋಕಭವನದತ್ತ ಪ್ರತಿಭಟನಾ ಮೆರವಣಿಗೆ ನಡೆಸ್ತಾ ಇದ್ರು. ಪ್ರತಿಭಟನಾಕಾರರನ್ನ ತಡೆಯಲು ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕಿದ್ರಿಂದ ಎರಡೂ ಕಡೆಯ ನಡುವೆ ವಾಗ್ವಾದ ಆರಂಭವಾಗಿ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಜಲಫಿರಂಗಿ ಮತ್ತು ಲಾಠಿ ಚಾರ್ಜ್ ನಡೆಸಿದ್ದಾರೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದ್ದಾರೆ. ಇನ್ನೊಂದೆಡೆ ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಮುರಿದು ಮುಂದೆ ಸಾಗಲು ಯತ್ನಿಸಿದ್ದರಿಂದ ಜನಸಮೂಹವನ್ನ ನಿಯಂತ್ರಿಸೋಕೆ ಬಲ ಪ್ರಯೋಗ ಅನಿವಾರ್ಯ ಆಯಿತು ಅಂತ ಪೊಲೀಸರು ಹೇಳಿದ್ದಾರೆ. ಘರ್ಷಣೆ ವೇಳೆ ಸ್ಥಳದಲ್ಲಿದ್ದ ಮಾಧ್ಯಮ ಸಿಬ್ಬಂದಿಯ ಮೇಲೂ ದಾಳಿ ನಡೆದಿದ್ದು ಕೆಲವು ಪತ್ರಕರ್ತರು ಗಾಯಗೊಂಡಿದ್ದಾರೆ. ಹಲವರ ಬಟ್ಟೆಗಳು ಹರಿದಿದ್ದು ಕ್ಯಾಮೆರಾಗಳನ್ನ ಕಸಿದುಕೊಳ್ಳಲು ಯತ್ನಿಸಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಪ್ರತಿಭಟನೆ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ಲಾಠಿ ಚಾರ್ಜ್ ಅನ್ನ ಖಂಡಿಸಿ ಆಯೋಜಿಸಲಾಗಿತ್ತು. ಸರ್ಕಾರ ವಿದ್ಯಾರ್ಥಿಗಳ ಧ್ವನಿಯನ್ನ ಹತ್ತಿಕ್ಕುವ ಬದಲು ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಗಂಭೀರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಬಿಜೆಪಿ JDU ಸರ್ಕಾರ ಇದೆ, ABVP ಅಂತ ಹೇಳ್ತಾವ್ರೆ. ಬಟ್ ಏನೇ ಆಗ್ಲಿ ಇದೆ, ಎಲ್ಲ ಕಡೆ ಮೀಡಿಯಾದವ್ರ ಮೇಲೆ ಅಟ್ಯಾಕ್ ಆಗ್ತಿದೆ. ಕೆಲವೊಂದ್ ಕಡೆ ಇದೇನು ಗೋಧಿ ಮೀಡಿಯಾ ಅಂತ ಕಾಂಗ್ರೆಸ್ ಪರವಾದವರು BJP ಪರವಾಗಿರೋ ಸಂಸ್ಥೆಗಳು ಅಂತ ಗುರುತು ಹಾಕೊಂಡು ಹೊಡಿತಾವ್ರೆ. ಅಲ್ಲಿ ಇವ್ರಿಗೆ ಹೊಡಿಯೋದು, ಇಲ್ಲ ಅವ್ರಿಗೆ ಹೊಡಿಯೋದು. ಇನ್ಯಾರು ಹಂಗೆ ಮೀಡಿಯಾದಲ್ಲೂ ಡಿವೈಡ್ ಮಾಡಿ ಇಟ್ಕೋಬೇಡಿ, ಆ ಪಾರ್ಟಿ ಇದು ಈ ಪಾರ್ಟಿ ಅನ್ಕೊಂಡು ಹೋಗ್ಬಿಟ್ಟು ದುರಂತಗಳಿವೆಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದ ಪಂಚ ಗ್ಯಾರಂಟಿ ಯೋಜನೆಗಳು 2023ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಬಹುಮತ ತಂದುಕೊಟ್ಟ ಪ್ರಮುಖ
ಅಂಶಗಳಾಗಿದ್ವು. ಕಾಂಗ್ರೆಸ್ ಸರ್ಕಾರ ಈ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೊಳಿಸಿದ್ರೆ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಸೌಲಭ್ಯ ತಲುಪುವಂತೆ KYC ಸೇರಿದಂತೆ ಹಲವು ಪರಿಷ್ಕರಣೆಗಳನ್ನ ಜಾರಿಗೆ ತಂದಿದ್ದಾರೆ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ ಸೇರಿದಂತೆ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಆರಂಭದಿಂದಲೇ ಟೀಕಿಸುತ್ತಾ ಬಂದಿದ್ದು ಇವು ದೇಶದ ಆರ್ಥಿಕತೆಗೆ ಹೊರೆಯಾಗ್ತಿವೆ ಅಂತ ಪ್ರಧಾನಿ ಮೋದಿ, ಬಿಜೆಪಿ ನಾಯಕರು ಹಲವು ಬಾರಿ ಟೀಕೆ ಮಾಡಿದ್ರು. ಆದ್ರೆ ಈ ಯೋಜನೆಗಳು ಜನಪ್ರಿಯವಾಗಿದ್ದು ನಂತರ ಬಿಜೆಪಿ ಆಡಳಿತದ ಕೆಲವು ರಾಜ್ಯಗಳಲ್ಲೂ ಇದೇ ಮಾದರಿಯ ಯೋಜನೆಗಳು ಜಾರಿಯಾಗಿವೆ. ಮಹಾರಾಷ್ಟ್ರದಲ್ಲಿ ಮಾಜಿ ಲಡ್ಕಿ ಬೆಹನ್ ಯೋಜನೆಯಡಿ ಮಹಿಳೆಯರಿಗೆ 1500 ನೀಡಲಾಗ್ತಿದ್ದು, ದೆಹಲಿಯಲ್ಲೂ ಮಹಿಳೆಯರಿಗಾಗಿ ಇದೇ ಯೋಜನೆ ಘೋಷಿಸಲಾಗಿ ಜಾರಿ ಮಾಡಲಾಗಿದೆ. ಈಗ ಉತ್ತರ ಪ್ರದೇಶದಲ್ಲೂ ವಿಧಾನಸಭೆ ಚುನಾವಣೆಗೆ ಮುನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಮಹಿಳೆಯರಿಗೆ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಘೋಷಿಸಿದೆ. ವಾರ್ಷಿಕ 12 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರತಕ್ಕಂಥ ಅರ್ಹ ಪದವೀಧರ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ, ವಾಹನ ನೋಂದಣಿ, ವಿಮೆ, ಹೆಲ್ಮೆಟ್ ಹಾಗೂ 5 ಲೀಟರ್ ಪೆಟ್ರೋಲ್ ನೀಡಲು ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಕಾಂಗ್ರೆಸ್ನ ಗ್ಯಾರಂಟಿ ಮಾದರಿಯ ಕಲ್ಯಾಣ ಯೋಜನೆಗಳು ಇದೀಗ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲೂ ಅನುಷ್ಠಾನಗೊಳ್ಳುತ್ತಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಅಷ್ಟೇ, ಅವ್ರು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ಸರಿ ಅಷ್ಟೇ. ಏನೋ ಮಾಡಿ ಜನಕ್ಕೆ ಅನುಕೂಲ ಆಗ್ಲಿ ಬಿಡಿ. ಆರ್ಥಿಕ ಸಂಕಷ್ಟದಲ್ಲಿರತಕ್ಕಂಥ ಪಾಕಿಸ್ತಾನ ಸಾಲ ಕೊಡುವಂತೆ ಮತ್ತೆ ಅಮೆರಿಕ ಮುಂದೆ ಕೈ ಚಾಚಿದೆ. $10 ಬಿಲಿಯನ್ ಸಾಲ ಕೋರಿ ಅಮೆರಿಕ ಬಾಗಿಲು ತಟ್ಟಿದೆ. ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ಗೆ ಸಲ್ಲಿಸಿದ ಮನವಿಯಲ್ಲಿ 5 ವರ್ಷಗಳ ಅವಧಿಗೆ $10 ಬಿಲಿಯನ್ ದ್ವಿಪಕ್ಷೀಯ ವಿನಿಮಯ ಸ್ಥಿರೀಕರಣ ಬೆಂಬಲ ಸೌಲಭ್ಯವನ್ನು ಪಾಕಿಸ್ತಾನ ಕೇಳಿದೆ ಅಂತ ವರದಿಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಬೇಲ್ಔಟ್ ಕಾರ್ಯಕ್ರಮದ ಹೊರತಾಗಿಯೂ ಪಾಕಿಸ್ತಾನವು ದಶಕಗಳಲ್ಲಿ ಅತ್ಯಂತ ಕೆಟ್ಟ ಆರ್ಥಿಕ ಬಿಕ್ಕಟ್ಟಿಗೆ ತುತ್ತಾಗಿದೆ. ಹೀಗಾಗಿ ಸಾಲಕ್ಕಾಗಿ ಅಮೆರಿಕ ಬಳಿ ಕೈ ಚಾಚಿದೆ. ಅಮೆರಿಕ ಇರಾನ್ ಯುದ್ಧ ಶಾಂತಿ ಒಪ್ಪಂದ ಸಂದರ್ಭದಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಇದು ತನ್ನ ರಾಜತಾಂತ್ರಿಕ ಪ್ರೊಫೈಲ್ ಅನ್ನು ಹೆಚ್ಚಿಸಿದೆ. ವಾಷಿಂಗ್ಟನ್ ಮತ್ತು ಇತರ ಪಾಲುದಾರರಿಂದ ಆರ್ಥಿಕ ಲಾಭಗಳನ್ನು ಪಡೆಯಬಹುದು ಎಂಬ ಭರವಸೆಯನ್ನ ಪಾಕಿಸ್ತಾನ ಹೊಂದಿದೆ. ಸಾಲಕ್ಕೆ ಅನುಮೋದನೆ ದೊರೆತರೆ ಈ ಸಾಲ ಸೌಲಭ್ಯವು ನಗದು ಕೊರತೆಯಿಂದ ಬಳಲುತ್ತಿರುವ ದಕ್ಷಿಣ ಏಷ್ಯಾದ ಆರ್ಥಿಕತೆಗೆ ಜೀವಸೆಲೆಯಾಗಬಹುದು. ಪಾಕಿಸ್ತಾನವು ತನ್ನ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಬಿಗಿಯಾದ ಹಣಕಾಸು ಮತ್ತು ವಿತ್ತೀಯ ನೀತಿಗಳನ್ನು ಕೈಗೊಂಡರೂ ಇದು ಪಾಕಿಸ್ತಾನದ ಮೀಸಲುಗಳನ್ನು ಬಲಿಪಡಿಸುತ್ತೆ, ರೂಪಾಯಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಬಹುಪಕ್ಷೀಯ ಹಣಕಾಸಿನ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ. ಅವರು ಕೊಟ್ಟರೆ ಇವೆಲ್ಲ ಆಗ್ತವೆ, ಕೊಡ್ಬೇಕಲ್ಲ. ಅಮೆರಿಕ ಯಾಕೆ ಕೊಡುತ್ತೆ? ಈಗ ಅವ್ರದೇ ಈ ಯುದ್ಧಕ್ಕೆ ಅಲ್ಲಿ ಇಲ್ಲಿ ಬಾಂಬ್ ಹಾಕೊಂಡು ನಿಂತ್ಕೊಂಡೆಲ್ಲ ಕಾಸು ಖಾಲಿ ಆಗೈತೆ, ಇವರೆಲ್ಲ ಕೊಡ್ತಾರ ಅಂತ. ಇದಿಷ್ಟು ಇಂದಿನ ಸುದ್ದಿ. ನಿಮ್ ಪ್ರಕಾರ ದೆಹಲಿಯ ಪ್ರತಿಭಟನೆ ಮತ್ತೆ ಲಾಠಿ ಚಾರ್ಜ್, ಪ್ರತಿಭಟನಾ, ನಾನು ವಿದ್ಯಾರ್ಥಿಗಳು ಅಂತ ಹೇಳಲ್ಲ, ವಿದ್ಯಾರ್ಥಿಗಳು ಸೇರಿದಂಗೆ ಪ್ರತಿಭಟನಾಕಾರರು, ಕಾಂಗ್ರೆಸ್, ಆಪು ಅವರೆಲ್ಲ ಸೇರಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್ ಬಗ್ಗೆ ಏನ್ ಹೇಳ್ತೀರಿ? ಹಾಗೆ ಒಂದಷ್ಟು ಪುಂಡು ಪೋಖ್ರಿಗಳು ಪೊಲೀಸರನ್ನ ಮತ್ತೆ ಆರ್ಮಿಯವನ್ನ ಹೊಡಿತಾ ಇರೋದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.